ಬಿಜೆಪಿ ಹೇಗೆ ನೋಡುತ್ತದೆ ಅನ್ನೋದು ನಾಟ್ ಅ ಪ್ರಾಪರ್ ಕ್ವಶನ್ ಐ ಥಿಂಕ್. ಅದು ಅವರ ಪಕ್ಷದ ಆಂತರಿಕ ವಿಚಾರ. ಬಹಳ ದಿವಸದಿಂದ ತಮ್ಮ ಮಾಧ್ಯಮದ ಮುಖಾಂತರ ನೋಡ್ತಾ ಇದ್ದೀವಿ. there is a power sharing agreement has been done between ಸಿದ್ದರಾಮಯ್ಯ ಜಿ ಅಂಡ್ ಡಿ ಕೆ ಶಿವಕುಮಾರ್ ಜಿ. ಯಾಕೋ ಏನೋ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಕೊನೆಗೂ ಮಾನ್ಯ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಟ್ಟ ನಂತರ ನೂತನ ಶಾಸಕಾಂಗ ಪಕ್ಷದ ನಾಯಕರಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಆಯ್ಕೆ ಆಗ್ತಾರೆ ಅನ್ನುವಂಥ ಸುದ್ದಿಯನ್ನು ಕಾಂಗ್ರೆಸ್ ಪಕ್ಷದಿಂದ ಮತ್ತು ತಮ್ಮ ಮಾಧ್ಯಮದಿಂದ ತಿಳಿದು ಬಂದಿದೆ. ನೂತನ ಮುಖ್ಯಮಂತ್ರಿಗಳಿಗೆ ಶುಭವಾಗಲಿ ಅಂತ ಹಾರೈಸ್ತಾ ಇನ್ನಷ್ಟು ಒಳ್ಳೆಯ ಆಡಳಿತವನ್ನು ನೀಡಿ ರಾಜ್ಯದಲ್ಲಿ ಸಕಾಲದಲ್ಲಿ ಮಳೆ ಬೆಳೆ ಪ್ರಾರಂಭ ಆಗಿದೆ. ಮಳೆ ಗೊಬ್ಬರ ಮತ್ತು ಇನ್ನಿತರ ಔಷಧಿಗಳು ಯಾವುದೂ ಕೊರತೆಯಾಗದ ಹಾಗೆ ನೂತನ ಮುಖ್ಯಮಂತ್ರಿಗಳು ನೋಡಿಕೊಳ್ಳಿ ಅಂತ ಆಶಿಸ್ತೀನಿ. ಬಿಜೆಪಿ ಯಾಕೆ ಹೇಗೆ ನೋಡುತ್ತೆ ಪ್ರಶ್ನೆ ಬಂತು ಅಂದ್ರೆ ಯಡಿಯೂರಪ್ಪ ಅವರು ಕೆಳಗಿಳಿದಾಗ ಯಡಿಯೂರಪ್ಪ ಅನ್ಯಾಯ ಮಾಡಿಬಿಟ್ಟು ಅಂತ ಕಾಂಗ್ರೆಸ್ ಚುನಾವಣೆಯೇ ಮಾಡಿದ್ರು. ಸಿದ್ದರಾಮಯ್ಯ ಹಿಂದುಳಿದ ನಾಯಕರು ಇದು ಅವರ ಪಕ್ಷದ ಆಂತರಿಕ ವಿಷಯ. ಅಗ್ರಿಮೆಂಟ್ ಆಗಿದೆ ಅಂತ ಅವರಿಬ್ರು ಹೇಳ್ತಿದ್ರು. ಒಂದು ಟೈಮ್ ಅಗ್ರಿಮೆಂಟ್ ಆಗಿದೆ ಅಂತ ಹೇಳ್ತಿದ್ರು, ಒಂದು ಟೈಮ್ ಅಗ್ರಿಮೆಂಟ್ ಆಗಿಲ್ಲ ಅಂತ ಹೇಳ್ತಿದ್ರು. ಸನ್ಮಾನ್ಯ ಶಿವಕುಮಾರ್ ಅವರು ದೆಹಲಿಯಲ್ಲಿ ಯಾವುದೋ ಒಂದು ಆಂಗ್ಲ ಪತ್ರಿಕೆಗೆ ಆಂಗ್ಲ ಚಾನಲ್ಗೆ ಕೊಟ್ಟಂತ ಸಂದರ್ಶನ ಕೂಡ ನಾನು ನೆನಪು ಮಾಡ್ಕೊತೇನೆ. ಎಲ್ಲಿಗೆ ಸುಖಾಂತ ಕಂಡಿದೆ. ಸುಮಾರು 5-6 ತಿಂಗಳಿಂದ ರಾಜ್ಯದಲ್ಲಿ ಆಡಳಿತನೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಾ ಕೊಡೆ ನೀ ಬಿಡೆ ಅನ್ನುವಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈಗ ಅದು ಹಂತ ಮುಗಿದಿದೆ. ಉತ್ತಮ ಆಡಳಿತವನ್ನು ನೀಡಲಿ ಅಂತ ಭಾರತೀಯ ಜನತಾ ಪಕ್ಷ ಬಯಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.